ಚೈತನ್ಯ ಮಹಾಪ್ರಭು ಆಗಿ ಅವತಾರ ಮಾಡಿ, ಚೈತನ್ಯ ಮಹಾಪ್ರಭು ಭಕ್ತ ಅವತಾರ ಅಂತ ನಾವು ಹೇಳ್ತೀವಿ. ಭಗವಂತನೇ ಸ್ವಯಂ ಬಂದು ಯಾವ ರೀತಿಯಲ್ಲಿ ಭಕ್ತಿ ಮಾಡಬೇಕು ಅಂತ ಕಲಿಸ್ಲಿಕ್ಕೋಸ್ಕರ ಶ್ರೀಕೃಷ್ಣನೇ 500 ವರ್ಷಕ್ಕೆ ಮುಂಚೆ ಅವತರಿಸಿದ್ದಾರೆ. ಮಾಯಾಪುರ್ನಲ್ಲಿ ಅವತರಿಸಿ ಈ ಚೈತನ್ಯ ಮಹಾಪ್ರಭುದು ಚೈತನ್ಯ ಮಹಾಪ್ರಭುಗಳು ದೊಡ್ಡ ದೊಡ್ಡ ಗ್ರಂಥಗಳು ಏನು ಬರೆದಿಲ್ಲ. ಅದಕ್ಕೊಂದು ಕಾರಣ ಇದೆ. ಈ ಶಿಷ್ಟಾಷ್ಟಕ ಅಂತ 8 ಶ್ಲೋಕಗಳು ಚೈತನ್ಯ ಮಹಾಪ್ರಭು ನಮಗೆ ಕೊಟ್ಟಿರುವ ಗ್ರಂಥ. ಇದರಲ್ಲಿ ಎಲ್ಲ ಸತ್ಯ ಉಳ್ಕೊಂಡಿದೆ. ಅದಕ್ಕೆ ಈ ಶಿಷ್ಟಾಷ್ಟಕ ಅರ್ಥ ಮಾಡೋಕ್ಕೆ ನಾವು ತುಂಬ ಶ್ರಮ ಪಡಬೇಕು. ಭಕ್ತಿದ ಎಲ್ಲ ಸಾರ ಈ ಶಿಷ್ಟಾಷ್ಟಕದಲ್ಲಿದೆ. ಆ ಶಿಷ್ಟಾಷ್ಟಕದು ಮೊದಲನೇ ಶ್ಲೋಕನೇ ಇದು. ಚೇತೋ ದರ್ಪಣಮಾರ್ಜನಂ ಭವ ಮಹಾದವಾಗ್ನಿ ನಿರ್ವಾಪಣಂ ಶ್ರೇಯಾ ಕೈರವ ಚಂದ್ರಿಕ ವಿತರಣಂ ವಿದ್ಯಾವಧೂ ಜೀವನಂ ಆನಂದಂ ಬುದ್ಧಿವರ್ಧನಂ ಪ್ರತಿಪದ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮಸ್ನಪನಂ ಪರಂ ವಿಜೇತೆ ಶ್ರೀಕೃಷ್ಣ ಸಂಕೀರ್ತನಂ. ಈ ಶ್ರೀಕೃಷ್ಣ ಸಂಕೀರ್ತನ, ಕೃಷ್ಣ ನಾಮ ಸಂಕೀರ್ತನ. ನಾಮ ಸಂಕೀರ್ತನಲ್ಲಿ ಎಲ್ಲ ನಾಮ ಸೇವೆನೂ ಅದರಲ್ಲಿ ಉಳ್ಕೊಂಡಿದೆ. ಸಂಕೀರ್ತನ ಅಂತ ಹೇಳಿದ್ರೆ ಜಪಾನು ಸಂಕೀರ್ತನನೇ, ಕೀರ್ತನೆ ಮಾಡೋದು ಸಂಕೀರ್ತನನೇ, ನಗರ ಸಂಕೀರ್ತನೆ ಮಾಡೋದು ಸಂಕೀರ್ತನನೇ. ಅದರ ಜೊತೆ ಪ್ರಭುಪಾದ ಅದ್ರ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದಾರೆ, ಬುಕ್ ಡಿಸ್ಟ್ರಿಬ್ಯೂಷನು ಸಂಕೀರ್ತನ. ಯಾಕಂದರೆ ಬುಕ್ಕು ಏನು, ಬರೀ ಕೃಷ್ಣನ ಸಂಕೀರ್ತನೆ. ಕೀರ್ತನೆ ಅಂದರೆ ಕೃಷ್ಣನ ಕೀರ್ತಿಗಳನ್ನ ನಾವು ಆಡೋದು. ಆ ಪುಸ್ತಕದಲ್ಲಿ ಇರೋದೆಲ್ಲ ಕೃಷ್ಣನ ಕೀರ್ತನನೇ. ಅದಕ್ಕೆ ಇನ್ನೊಬ್ಬರಿಗೆ ಒಂದು ಪುಸ್ತಕ ಕೊಟ್ಟರೆ ಅದು ಒಂದು ಸಂಕೀರ್ತನನೇ. ಅದು ಕೃಷ್ಣ ನಾಮ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಕಲಿಕಾಲೇ ನಾಮರೂಪ ಕೃಷ್ಣ ಅವತಾರ. ಕೃಷ್ಣ ನಾಮ ಶಬ್ದ ರೂಪದಲ್ಲಿ ಕಲಿಯುಗದಲ್ಲಿ ಅವತಾರ ತಗೊಳ್ತಾನೆ. ಇದು ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೋಬೇಕು. 5000 ವರ್ಷಕ್ಕೆ ಮುಂಚೆ ಭಗವಂತ ಕೃಷ್ಣ ಒಂದು ಫಿಸಿಕಲ್ ಶರೀರದಲ್ಲಿ ಅವತಾರ ತಗೊಂಡ. ನಾವೆಲ್ಲ ನಮ್ಮ ಕಣ್ಣಿಂದ ಅವನ ಲೀಲೆಗಳೆಲ್ಲ ನೋಡ್ಬೋದಿತ್ತು. ಅದು ಎಲ್ಲ ಡೀಟೇಲಾಗಿ ಶ್ರೀಮದ್ ಭಾಗವತದಲ್ಲಿ ವ್ಯಾಸದೇವರು ಎಲ್ಲ ಡಿಸ್ಕ್ರೈಬ್ ಮಾಡಿದ್ದಾರೆ. ಕೃಷ್ಣನ 5000 ವರ್ಷಕ್ಕೆ ಮುಂಚೆ ಬಂದ ಕೃಷ್ಣ ಮಾಡಿದೆಲ್ಲ ಲೀಲೆಗಳು ಅದರಲ್ಲಿ ವಿವರಿಸಿದೆ. ಕೃಷ್ಣ ಮತ್ತು ಅವನ ಭಕ್ತರು ಅವ್ರ ಮಧ್ಯದಲ್ಲಿರೋ ಲೀಲಾ. ಕೃಷ್ಣ ಈ ಪ್ರಪಂಚದಲ್ಲಿ ಅವತಾರ ತಗೊಳ್ಳೋದೇ ಅದಕ್ಕೆ, ಭಕ್ತರ ಜೊತೆ ಲೀಲೆ ಮಾಡಲಿಕ್ಕೆ. ಲೀಲಾಪ್ರಿಯ. ಅದಕ್ಕೆ ಎಲ್ಲ ಕೃಷ್ಣನ ಲೀಲೆಗಳು ನಾವು ಇವಾಗ ಅದನ್ನು ಓದಿದ್ರೆ
ಒಂದು ವಿಷಯ ಕ್ಲಿಯರ್ ಆಗುತ್ತೆ, ಕೃಷ್ಣ ಯಾವಾಗಲೂ ಅವನ ಭಕ್ತನ ಪ್ರೀತಿ ಪಡಿಸಲಿಕ್ಕೆ ನೋಡ್ತಾ ಇದ್ದಾನೆ. ಭಕ್ತ ಯಾವಾಗಲೂ ಕೃಷ್ಣನ ಪ್ರೀತಿ ಪಡಿಸಲಿಕ್ಕೆ ನೋಡ್ತಾರೆ, ಶ್ರಮ ಪಡ್ತಾರೆ, ಚೇಷ್ಟೆ ಮಾಡ್ತಾ ಇರ್ತಾರೆ. ಅದು 5000 ವರ್ಷಕ್ಕೆ ಮುಂಚೆ ಕಣ್ಣಲ್ಲಿ ನಾವು ನೋಡ್ಬೋದಿತ್ತು, ಕೃಷ್ಣನ ಮುಂದೆ ನಡೀತಾ ಇದ್ದಾನೆ, ಹೋಗ್ತಾನೆ, ಬರ್ತಾನೆ ಎಲ್ಲ. ಬಟ್ ಎಂದರೂ ಕೂಡ ಆವತ್ತಿನ ಕಾಲದಲ್ಲಿ ಕೂಡ ಕೃಷ್ಣನ ನೋಡಿದವರೆಲ್ಲ ಕೃಷ್ಣನ ಸ್ವೀಕಾರ ಮಾಡಿಲ್ಲ, ಕೃಷ್ಣನ ನೋಡಿದವರೆಲ್ಲ ಕೃಷ್ಣನ ಐಡೆಂಟಿಫೈನೂ ಮಾಡಿಲ್ಲ ಇದು ಸುಪ್ರೀಂ ಪರ್ಸನಾಲಿಟಿ ಗಾಡ್ ಅದಂತ. ಇವತ್ತಿನ ಕಾಲದಲ್ಲಿ ಜಾಸ್ತಿ ಜನಗಳು ಕೃಷ್ಣನ ಆಕ್ಸೆಪ್ಟ್ ಮಾಡ್ತಾರೆ ಭಗವಂತ ಅಂತ. ಬಟ್ ಕೃಷ್ಣ ಅವತರಿಸಿದ ಆ ಟೈಮ್ನಲ್ಲಿ ಬರೀ ಅವನ ಭಕ್ತರು ಮಾತ್ರ ಗೊತ್ತಿತ್ತು, ಪಾಂಡವರಿಗೆ, ಅವ್ರಿಗೆ, ಇವ್ರಿಗೆ ಎಲ್ಲ ಗೊತ್ತಿತ್ತು, ಇವ್ರಿಗೆ ಸುಪ್ರೀಂ ಪರಮ ಪುರುಷೋತ್ತಮನೇ ಇವನು ಅಂತ. ಅಲ್ಲ, ಎಲ್ಲರೂ ಅವರು ಆರ್ಡಿನರಿ ಅಂತಲೇ ತಿಳ್ಕೊಂಡ್ರು. ಆ ಶಿಶುಪಾಲನೂ ನೋಡಿ ಆರ್ಡಿನರಿ ಅಂತ ತಿಳ್ಕೊಂಡು ಎಷ್ಟು ಇನ್ಸಲ್ಟ್ ಮಾಡಿದ್ರು ಕೃಷ್ಣ. ಅಲ್ಲ, ಕೃಷ್ಣ ಅವನ್ನ ಈ ಕಿಲ್ಡ್. ಸೊ ಕೃಷ್ಣ ಅವನ ಭಗವಂತ ಅಂತ, ಭಗವಂತ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್, ಪುರುಷೋತ್ತಮ, ಅಂತ ಸ್ವೀಕಾರ ಮಾಡಲಿಕ್ಕೆ, ಅನುಭವಿಸಲಿಕ್ಕೆ ಕೃಷ್ಣ ನಮ್ಮ ಮುಂದೆ ಬಂದರೂ ಕೂಡ ಅನುಭವಿಸಲಿಕ್ಕೆ ಚಿತ್ತ ಶುದ್ಧಿ ಬೇಕು, ನಮ್ಮ ಮನಸ್ಸು ಶುದ್ಧ ಆಗಬೇಕು. ಸೊ ಇವಾಗ ಕಲಿಕಾಲೆ ನಾಮರೂಪೇ ಕೃಷ್ಣ ಅವತಾರ, ಭಗವಂತ ಕಲಿಯುಗದಲ್ಲಿ ಕೃಷ್ಣ ನಾಮವಾಗಿ ಅವತರಿಸಿದ್ದಾನೆ. ಇವಾಗ ಕೂಡ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ತೀವಿ. ಬಟ್ ಆತ್ಮಶುದ್ಧಿ ಇಲ್ಲದೆ ಇದ್ದರೆ ಕೃಷ್ಣನ ಫೀಲ್ ಮಾಡೋಕ್ಕಾಗಲ್ಲ ಈ ಶಬ್ದದಲ್ಲಿ. 5000 ವರ್ಷಕ್ಕೆ ಮುಂಚೆ ಕಣ್ಮುಂದೆ ಯಾವ ಥರ ಇದ್ನೋ ಅದೇ ಥರ ಅದೇ ಕೃಷ್ಣ ಕಿವಿ ಮುಂದೆ ಇದ್ದಾನೆ. ಈ ಶಾಸ್ತ್ರದಲ್ಲಿ ಹೇಳಿರೋದು ಕಲಿಕಾಲೆ ನಾಮರೂಪೇ ಕೃಷ್ಣ ಅವತಾರ. ಯಾವ ರೀತಿಯಲ್ಲಿ ಕೃಷ್ಣ 5000 ವರ್ಷಕ್ಕೆ ಮುಂಚೆ ಎಷ್ಟೋ ಜನಗಳು ಕೃಷ್ಣನ ನೋಡಿಬಿಟ್ಟು ಕೃಷ್ಣನ ಫೀಲ್ ಮಾಡಿಲ್ಲ, ಪರಮಾತ್ಮ ಅಂತ, ಭಗವಂತ ಅಂತ ಫೀಲ್ ಮಾಡಿಲ್ಲ. ಅದೇ ರೀತಿಯಲ್ಲಿ ಸೇಮ್ ಥಿಂಗ್ ಇವಾಗ ಕೂಡ ಬರೀ ನಾಲ್ಗೆ ಓಡಿಸಿದ್ರೆ ಟಕ್ಕಂತ ಅಲ್ಲಿ ಬಂದ್ಬಿಡ್ತಾನೆ, ಅವತರಿಸ್ತಾನೆ. ಆ ಶಬ್ದದಲ್ಲಿ, ನೀವು ಮಾಡೋ ಶಬ್ದದಲ್ಲಿ ಅವತರಿಸ್ತಾನೆ. ಯಾಕೆ ಅವತರಿಸ್ತಾನೆ? ಕಿವಿಯಿಂದ ಅವನ್ನ ದರ್ಶನ ಮಾಡೋಕ್ಕೆ. ಕಿವಿಯಿಂದ ಹೆಂಗೆ ದರ್ಶನ ಮಾಡೋದು? ಕಿವಿ ಏನು ದರ್ಶನ ಆಗುತ್ತೆ? ಶಬ್ದ. ಕಣ್ಣು ಏನು ದರ್ಶನ ಮಾಡುತ್ತೆ? ದೃಶ್ಯಗಳು. ನಾಲ್ಗೆ ಏನು? ಟೇಸ್ಟು. ಈ ಥರ. ಸೊ ಕಲಿಯುಗದಲ್ಲಿ ಕೃಷ್ಣ ನಾಮರೂಪದಲ್ಲಿ ಅವತಾರ ಈ ಒಂದು ರಹಸ್ಯ ಶ್ರೀ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ. ಈ ಕಲಿಯುಗದಲ್ಲಿ ಕೃಷ್ಣ ನಾಮ ಆಗಿ ಬಂದಿರೋದು ಈ ಅವತಾರ. 5000 ವರ್ಷಕ್ಕೆ ಮುಂಚೆ ಕೃಷ್ಣ ಬಂದು ಯಾವ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಅವನ ಕೃಪೆಯನ್ನು ತೋರಿಸಿದ್ರೋ ಅದಕ್ಕಿಂತ ಅಪೂರ್ವವಾದ ಕೃಪಾ, 1000 ಟೈಮ್ಸ್ ಮೋರ್ ಕೃಪಾ ಕೊಡಲಿಕ್ಕೆ ನಾಮರೂಪದಲ್ಲಿ ಅವತರಿಸಿದ್ದಾನೆ. ಯಾಕೆ ನೋಡಿ ಎಷ್ಟು ಸುಲಭ ಮಾಡಿಸಿದ್ದಾನೆ. ಬರೀ ನಾಲ್ಗೆ ಆಡಿಸು, ನಾನು ಅಲ್ಲಿದ್ದೀನಿ. ಸೊ ಸಿಂಪಲ್. ಇಲ್ಲಿ ಹುಡ್ಕೊಂಡು ಹೋಗೋದು ಬೇಡ. ಎಲ್ಲೂ ಕೃಷ್ಣ ಎಲ್ಲಿದ್ದಾನೆ ಅಲ್ಲಿದ್ದಾನೆ ಹುಡ್ಕೊಂಡು ಹೋಗೋದು ಬೇಡ.
ಕೃಷ್ಣ ಗೋಲೋಕ ವೃಂದಾವನಲ್ಲಿದ್ದಾನೆ, ವಿಗ್ರಹ ಆಗಿ ಅವತರಿಸಿದ್ದಾನೆ, ಅರ್ಚ ವಿಗ್ರಹ ಆಗಿ. ಅರ್ಚ ವಿಗ್ರಹ ಆಗಿ ಕೃಷ್ಣನೇ ಅದು. ಬಟ್ ನೀವೇನ ಒಳಗಡೆ ಆಲ್ಟರ್ಗೆ ಹೋದರೆ ನಿಮ್ಮನ್ನು ನಿಲ್ಲಿಸ್ತೀವಿ ಇಲ್ವಾ? ಅಲ್ಲಿ ಪೂಜೆ ವಿಧಿ ಅದು ಏನೆಲ್ಲ ಇದೆ, ಅದೆಲ್ಲ ಇದ್ರೇ ಭಗವಂತನ ಡೈರೆಕ್ಟಲ್ಲಿ ಹೋಗಿ ಸೇವೆ ಮಾಡೋಕ್ಕೆ ಆಗೋದು. ಅದೇ ಕೃಷ್ಣ ನಾಮದಲ್ಲಿ ಏನೂ ಇಲ್ಲ. ಬೆಳಗ್ಗೆ ಎದ್ದೇಳು, ಕಣ್ ತೆಗಿ, ಏನೂ ಮಾಡೋದು ಬೇಡ, ಶುರು ಮಾಡು ಜಪ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 24 hours ನಡ್ಕೊಂಡು ಹೋಗುವಾಗ, ಅಡುಗೆ ಮಾಡುವಾಗ, ಬಟ್ ಕೃಷ್ಣನ ಸ್ಮರಿಸಬೇಕು. ಬರೀ ಮೆಕ್ಯಾನಿಕಲ್ಲಾಗಿ ಜಪ ಮಾಡೋದು, ಮೆಷಿನ್ ಥರ, ಟೇಪ್ ರೆಕಾರ್ಡರ್ ಥರ ಜಪ ಮಾಡೋ ಅಂತೆಲ್ಲ ಹೇಳ್ತಾ ಇರೋದು. ಕೀರ್ತನೀಯ ಸದಾಹರಿ, ಯಾವಾಗಲೂ ಕೃಷ್ಣನ ಸ್ಮರಿಸಬೇಕು. ಸ್ಮರಿಸಲಿಕ್ಕೆ ಸುಲಭವಾದ ದಾರಿ ಅವನ ನಾಮನೇ ಕೃಷ್ಣ. ಎಂಥ ಒಂದು ಫುಲ್ ವಿಶ್ವಾಸ ಇರಬೇಕು. ಬಿಕಾಸ್ ಕೃಷ್ಣಂದು ಎಲ್ಲ, ಕೃಷ್ಣಂದು ಲೋಟಸ್ ಸ್ವೀಟು, ಆಲ್ ಅಟ್ರಾಕ್ಟಿವ್, ಆಲ್ ಸ್ವೀಟ್. ಕೃಷ್ಣಸ್ ಲಿಂಬ್ಸ್, ಅಂಗಗಳು, ಕೈಯು ಕಾಲು ಎಲ್ಲ ತುಂಬ ಬ್ಯೂಟಿಫುಲ್, ವಂಡರ್ಫುಲ್. ಕೃಷ್ಣಸ್ ಲೋಟಸ್ ಫೀಸ್, ಲೋಟಸ್ ಐಸ್ ಎಲ್ಲ ಅದೇ ಥರ ಹಂಗೇ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗಿ ಕೃಷ್ಣನ ಮುಖ, ಕೃಷ್ಣನ ಪಾದ, ಕೃಷ್ಣನ ನಾಮ, ಏನು ವ್ಯತ್ಯಾಸ ಇಲ್ಲ. ಕೃಷ್ಣನ ಪಾದ ಪೂಜೆ ಮಾಡುವಾಗ ನಿಮ್ಗೆ ಏನು ಅನಿಸುತ್ತೆ? ಫುಲ್ ಕೃಷ್ಣನ ಪೂಜೆ ಮಾಡ್ತಾಯಿದ್ದೀನಂತ ನಿಮ್ಗನ್ಸುತ್ತಾ? ಬರೀ ಪಾದಗಳು ಮಾತ್ರ ನಾನು ಪೂಜೆ ಮಾಡ್ತಾಯಿದ್ದೀನಂತ ಅನಿಸಲ್ಲ. ಅದೇ ಥರ ಕೃಷ್ಣನ ನಾಮ ನೀವು ಪೂಜೆ ಮಾಡುವಾಗ ಪೂರ್ಣ ಕೃಷ್ಣನ ನೀವು ಪೂಜೆ ಮಾಡ್ತಾಯಿದ್ದೀರ. ಆ ಒಂದು ವಿಶ್ವಾಸ ಬೇಕು. ಈ ಶಬ್ದನೇ ಕೃಷ್ಣ, ಕೃಷ್ಣ ನಾಮ ಅವ್ರ ಕೃಷ್ಣಗೆ ವ್ಯತ್ಯಾಸನೇ ಇಲ್ಲ. ಈ ಪ್ರಪಂಚದಲ್ಲಿ ನಮ್ಮ ನಾಮ ನಾವು ವ್ಯತ್ಯಾಸ. ನನ್ನ ನಾಮ ಯಾರಾನ ಎಲ್ಲಾನ ಒಂದು 100 ಕಿಲೋಮೀಟ್ರ್ ಬಿಟ್ಕೊಂಡು ಯಾರಾನ ಹೇಳಿದ್ರೆ, ಇಲ್ಲಿ ಬಿಡು, ನೆಕ್ಸ್ಟ್ ರೂಮ್ನಲ್ಲಿ ಹೇಳಿದ್ರೆ ನಾನಿದ್ದೀನ ಅಲ್ಲಿ ಇಲ್ಲ. ಬಟ್ ಕೃಷ್ಣ ಪುರುಷೋತ್ತಮ, ಅವನ ನಾಮ ಕೀರ್ತಿ ಏನು ಎಲ್ಲ ಒಂದೇ. ಅದ್ವಯ ಜ್ಞಾನ ಅಂತ ಹೇಳ್ತೀವಿ ಅದಕ್ಕೆ ಶಾಸ್ತ್ರದಲ್ಲಿ. ಒಂದು ಶುದ್ಧ ವಸ್ತು ಕೃಷ್ಣ, ಅದ್ವಯ ಜ್ಞಾನ. ಅವನ ನಾಮ, ಅವನ ರೂಪ ಪೂರ್ಣ ಕೃಷ್ಣ ಅಂತ ನಾವು ತಿಳ್ಕೊಳ್ತೀವಿ. ನಮ್ಮ ಮುಂದೆ ಬಂದರೆ ಹೋಗಿ ಪೂರ್ಣ ಕೃಷ್ಣ ಬಂದಿದ್ದಾರೆ. ನಾಮ ಬಂದರೆ ನಮ್ಮ ಕಂಡೀಷನ್ ಮೈಂಡ್ ಏನು ಹೇಳುತ್ತೆ? ಅವನು ಬರೀ ನಾಮ ಬಂದಿದ್ದಾನೆ. ಇಲ್ಲ, ರೂಪ ಕೃಷ್ಣ ಈಸ್ ಪೂರ್ಣ ಕೃಷ್ಣ, ನಾಮ ಕೃಷ್ಣ ಈಸ್ ಪೂರ್ಣ ಕೃಷ್ಣ. ಅದಕ್ಕೆ ಚೈತನ್ಯ ಮಹಾಪ್ರಭು ನಾವು ಯಾಕೆ ದೊಡ್ಡ ದೊಡ್ಡ ಶಾಸ್ತ್ರಗಳೆಲ್ಲ ಬಿಟ್ಟಿಲ್ಲ? ಅದೆಲ್ಲ ವ್ಯಾಸದೇವೆಲ್ಲ ಮಾಡಿ ಹೋಗಿದ್ದಾರೆ. ಭಾಗವತಂ ಅದು ಇದು ಮಾಡಿ ಹೋಗಿದ್ದಾರೆ. ಈ ಪ್ರಪಂಚಕ್ಕೆ ಕೊಟ್ಟು ಹೋಗಿದ್ದಾರೆ. ಭಾಗವತಂ, ಮಹಾಭಾರತದಲ್ಲಿ ಭಗವದ್ಗೀತಾ ಎಲ್ಲ ಕೊಟ್ಟು ಹೋಗಿದ್ದಾರೆ. ಅದೇ ಕೃಷ್ಣ 500 ವರ್ಷಕ್ಕೆ ಮುಂಚೆ ಬಂದು ಇದನ್ನೆಲ್ಲ ಹೆಂಗೆ ಪ್ರಾಕ್ಟೀಸ್ ಮಾಡೋದು, ಈ ಭಕ್ತಿ ಯಾವ ರೀತಿಯಲ್ಲಿ ಆಚರಿಸಬೇಕು ಅಂತ ಕಲಿಸಲಿಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಬಂದಿದ್ದು. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಈ ನಾಮ ಸಂಕೀರ್ತನ, ವಿಚ್ ಮೀನ್ಸ್ ವರ್ಷಿಪ್ ಆಫ್ ದಿ ಹೋಲಿ ನೇಮ್ ಆಫ್ ದಿ ಲಾರ್ಡ್. ದ ಲಾರ್ಡ್ಸ್ ನೇಮ್ ಇಸ್ ನಾನ್ ಡಿಫ್ರೆಂಟ್ ಫ್ರಮ್ ದಿ ಸುಪ್ರೀಂ ಲಾರ್ಡ್. ಅದಕ್ಕೆ ಚೈತನ್ಯ ಮಹಾಪ್ರಭು ಈ ಶಿಷ್ಟಾಷ್ಟಕಂ ಬರೀ ನಾಮ ಬಗ್ಗೆ ಮಾತ್ರ ಹೇಳ್ತಾರೆ. ಅಲ್ಲಿ ಇಲ್ಲಿ ಡೈವರ್ಟ್ ಆಗೋದು ಬೇಡ. ಕಲಿಯುಗದಲ್ಲಿ ಒಂದೇ ಒಂದು ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತ್ಯೇವ 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 ಗತಿರನ್ಯಥಾ. ಯಾರಿಗೆ ಈ ವಿಶ್ವಾಸ, ಪ್ರಭುಪಾದರು,
ವೈಷ್ಣವರು ಇಂದ ಸತ್ಸಂಗ ದ್ವಾರ ಯಾರಿಗೆ ಈ ವಿಶ್ವಾಸ ಹುಟ್ಟಿದೆಯೋ, ಈ ಒಂದು ಶ್ರದ್ಧೆ ಹುಟ್ಟಿದೆಯೋ, ಕೃಷ್ಣ ನಾಮನೇ ಎಲ್ಲ, ಎಂಥ ಆ ಶ್ರದ್ಧೆಯಿಂದ ಕೃಷ್ಣ ನಾಮನೇ ನನಗೆ ಶರಣ, ಕೃಷ್ಣ ನಾಮನೇ ನನ್ನ ರಕ್ಷಕ, ಕೃಷ್ಣ ನಾಮನೇ ನನ್ನ ಪಾಲಕ, ಕೃಷ್ಣ ನಾಮನೇ ನನ್ನ ಸೇವ್ಯ, ನಾನು ಯಾರನ್ನ ಸೇವೆ ಮಾಡಬೇಕು? ಕೃಷ್ಣ ನಾಮವನ್ನು ಸೇವೆ ಮಾಡಬೇಕು. ಶಬ್ದವನ್ನು ಯಾವ ಇಂದ್ರಿಯದಿಂದ ಸೇವೆ ಮಾಡೋದು? ನಾಲ್ಗೆಯಿಂದ, ಕಿವಿಯಿಂದ, ಮನಸ್ಸಿಂದ. ನಾಲ್ಗೆಯಿಂದ ಹೇಳೋದು, ಕಿವಿಯಿಂದ ಕೇಳಿಸ್ಕೊಳ್ಳೋದು. ಮನಸ್ಸು ಕಿವಿ ಆ ಶಬ್ದದಲ್ಲಿ ಇಲ್ಲ ಅಂದರೆ ಕಿವಿನಲ್ಲಿ ಅಲ್ಲೇ ಬಿದ್ದಿರುತ್ತೆ ಸೌಂಡು, ಒಳಗಡೆ ಹೋಗಲ್ಲ. ಸೊ ಚೈತನ್ಯ ಮಹಾಪ್ರಭು ಕೊಟ್ಟಿದ್ದು ಗ್ರಂಥ ಏನೂ ಇಲ್ಲ, ಈ ಶಿಷ್ಟಾಷ್ಟಕ ಕೊಟ್ಟಿದ್ದಾರೆ. ಈ ಶಿಷ್ಟಾಷ್ಟಕದಲ್ಲಿ ಫಸ್ಟ್ ಲೈನ್ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ, ಏನು ಬರ್ತದೆ? ಚೇತೋ ದರ್ಪಣ ಮಾರ್ಜನಂ ಭವ ಮಹಾದವಾಗ್ನಿ ನಿರ್ವಾಪಣಂ. ಚೇತೋ ಅಂತಾರೆ ನಮ್ಮ ಚಿತ್ತು, ನಮ್ಮ ಮೈಂಡು. ಚೇತೋ ದರ್ಪಣ ಮಾರ್ಜನಂ. ಚೇತೋ means my mind, our mind. Darpanam means mirror. Marjanam means cleansing. Bhava Mahadavagni Nirvapanam, blazing fire of material existence. So Chaitanya Mahaprabhu has given us this Shishtashtaka. Didn't want to give us too much literature. Of course, he told his disciples, 6 Goswamis, to write. But to emphasize the most important point, that Krishna appears in Kali Yuga as his Nama, and worshipping his name is the process to awaken our Krishna consciousness and become free from all miseries of material existence. That is the reason why he only composed these 8 verses, and all these things is about the holy name. And the first one is cleansing the heart. We are all parts and parcel of Krishna. Namalla Krishna Namsha. Martidivi. We have forgotten. The treasure of Krishna consciousness, or the treasure of my relationship with Krishna. ನಾನು ಕೃಷ್ಣವಾದ ನಿತ್ಯ ಸಂಬಂಧ ನಮ್ಮ ಹೃದಯದೊಳಗೆ ಇದೆ, ಅದು ಮರ್ತಿದ್ದೀವಿ. ಇಟ್ ಈಸ್ ಕವರ್ಡ್ ವಿತ್ ಡರ್ಟ್. ಅದನ್ನು ಕ್ಲೀನ್ ಆಗಬೇಕು. ಅದು ಫಸ್ಟು ಎಫೆಕ್ಟ್ ಆಫ್ ಸಂಕೀರ್ತನ ಏನಾಗುತ್ತೆ ಅಂದರೆ ಚೇತೋ ದರ್ಪಣ ಮಾರ್ಜನಂ. ಈ ಶಬ್ದಕ್ಕೆ ದಿಸ್ ಸೌಂಡ್ ಹ್ಯಾಸ್ ಗಾಟ್ ದಟ್ ನಾಮಕಾರಿ ಬೌಧ ನಿಜ ಸರ್ವಶಕ್ತಿ. ಕೃಷ್ಣನ ಎಲ್ಲ ಶಕ್ತಿ ಈ ನಾಮದಲ್ಲಿ ಬಂದಿದೆ. ನಮ್ಮ ಹೃದಯದಲ್ಲಿ ಇವಾಗ ಏನು ಶಕ್ತಿ? ಯಾಕೆ ವೈ ಆರ್ ವಿ ಸಫರಿಂಗ್ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್? ಬಿಕಾಸ್ ವಿ ಆರ್ ಕವರ್ಡ್ ಬೈ ಮಾಯಶಕ್ತಿ. There is Bhakti Shakti and Maya Shakti. Our heart is influenced by Maya Shakti. Because our heart is influenced by Maya Shakti, we are unable to remember who I am. ಅದಕ್ಕೆ ಯಾರಿಗೂ ಗೊತ್ತಿಲ್ಲ ನಾನು ಯಾರು ಅಂತ ಹೇಳಿದ್ರೆ, ನಾನು ಸೋ ಅಂಡ್ ಸೋ, ನನ್ನ ಶರೀರ, ಇವ್ರದ್ದು ಮಗಳು, ಅವ್ರ ಮಗಳು, ಅವ್ರ ತಂದೆ ತಾಯಿ, ಎಲ್ಲ ಶಾರೀರಿಕವಾದ ಇಂಟ್ರೊಡಕ್ಷನ್. ಬಟ್ ಹೂ ಆರ್ ಯು ಪರ್ಮನೆಂಟ್ಲಿ? Nobody can answer. Chaitanya Mahaprabhu answered, Jivere Surupu, hey Nitya Krishna Dasa.
definition of soul. Who are you? You are dear part and parcel of Krishna. You are dear to Krishna. You are not this dirty body. You are spirit. You are Satchit Ananda. You are knowledge Vastu. I am eternal servant of Krishna. Suppose a child is lost, I do not know where is my home, where is my home, where is my home. And suddenly somebody connects him to his home. How happy he will be. The happiness of devotees is the same. Because they know and they have discovered, at least first in terms of knowledge, before awakening. In terms of knowledge, at least you know your address. Oh, I am part and parcel of Krishna. I am Amsha of Krishna. ನಾನು ಕೃಷ್ಣದ ಅಂಶ. ಆ ಜ್ಞಾನದಲ್ಲೇ ನಮಗೆ ಎಷ್ಟು ಆ ಜ್ಞಾನವನ್ನು ನಾವು ಅವೇಕನ್ ಮಾಡಿದ್ರೆ, ಜಾಗೃತೆ ಮಾಡಿದ್ರೆ, ನಮ್ಮ ಒಳಗಡೆ ಇರೋ ಜ್ಞಾನ ವಿಜ್ಞಾನ ಆಗಿ ಜಾಗೃತೆ ಆಗಿದ್ರೆ ಎಷ್ಟು ಆನಂದ ಬರುತ್ತೆ. ಅದು ಇದೇ ವರ್ಸ್ನಲ್ಲಿ ಆನಂದಂ ಅಬುದ್ಧಿವರ್ಧನಂ. ಅಬುದ್ಧಿ ಓಷನ್ ಆಫ್ ಆನಂದ. ಪ್ರತಿಪದ ಪೂರ್ಣಾಮೃತ ಸ್ವಾದನಂ. ಎವ್ರಿ ಸ್ಟೆಪ್ ಪೂರ್ಣಾಮೃತ ಸ್ವಾದನಂ. ಟೇಸ್ಟ್ ಆಫ್ ನೆಕ್ಟರ್. ನಾಮಸೇವಾ ಇಸ್ ಟೇಸ್ಟ್ ಆಫ್ ನೆಕ್ಟರ್. ಅದು ಯಾಕೆ ಇವಾಗ ಅನುಭವ ಆಗ್ತಾ ಇಲ್ಲ? ಈ ಅಮೃತು ಕೃಷ್ಣನ ನಾಮ ನಾವು ಹೇಳುವಾಗ ಯಾಕೆ ಅದರದ್ದು ಅನುಭವ ಬರ್ತಾ ಇಲ್ಲ? ಅದೊಂದು ಪ್ರಾಸೆಸ್ ಇದೆ. ಫಸ್ಟು ಈ ನಾಮ ನಮ್ಮ ಹೃದಯದೊಳಗಡೆ ಹೋಗಿ ಈ ಮಾಯಶಕ್ತಿನ ತೆಗೆದು ಭಕ್ತಿ ಶಕ್ತಿ ಬಂದು ಒಳಗಡೆ ಹೋಗಿ ನಮ್ಮ ಆತ್ಮನ ಇನ್ಫ್ಲೂಯೆನ್ಸ್ ಆಗುತ್ತೆ. ಇಟ್ ಈಸ್ ಎ ಪ್ಲೇ ಆಫ್ ಎನರ್ಜೀಸ್. ಯಾವ ರೀತಿಯಲ್ಲಿ ನೀವು ಕೈ ಐಸ್ನೊಳಗಡೆ ಹಾಕಿದರೆ ಕೋಲ್ಡ್ ಫೀಲ್ ಆಗುತ್ತೆ. ಬಾಯ್ಲಿಂಗ್ ವಾಟರ್ನಲ್ಲಿ ಹಾಕಿದರೆ ಬೇರೆ ಎಫೆಕ್ಟ್ ಇರುತ್ತೆ. ಯಾಕೆ? ಎರಡು ಶಕ್ತಿನೂ ಬೇರೆ ಬೇರೆ ರೀತಿಯಲ್ಲಿ ಆ್ಯಕ್ಟ್ ಆಗುತ್ತೆ. ಮಾಯಶಕ್ತಿನೂ ಕೃಷ್ಣಂದೇ, ಭಕ್ತಿ ಶಕ್ತಿನೂ ಕೃಷ್ಣಂದೇ. ನಿಮಗೆ ಭಕ್ತಿ ಶಕ್ತಿ ಇಫ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್, ಲವ್ ಆಫ್ ಕೃಷ್ಣ ಇಫ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಅದಕ್ಕೊಂದು ಶಕ್ತಿ ಬೇಕು. ಬಿಸಿ ನೀರಿನಲ್ಲಿ ಹಾಕಿದ್ರೆ ಬಿಸಿ, ಐಸ್ನಲ್ಲಿದ್ರೆ ಮೈನಸ್. ನಮ್ಮ ಆತ್ಮ ಅದೇ ಥರ ಕೃಷ್ಣ ಶಕ್ತಿ. ಅದೇ ಕೃಷ್ಣ ಹೇಳ್ತಾ ಇರೋದು, ನಾಮ್ ಅಕುರ ಬಹುದಾ ನಿಜ ಸರ್ವಶಕ್ತಿ. ಕೃಷ್ಣನ ಅವತಾರ ಈ ನಾಮದಲ್ಲಿ ಎಲ್ಲ ಕೃಷ್ಣನ ಶಕ್ತಿ. ಕೃಷ್ಣನ ಶಕ್ತಿ ಅಂದರೆ ಏನದು? ಅನ್ಲಿಮಿಟೆಡ್ ಸತ್ತು ಚಿತ್ತು ಆನಂದ. ಆತ್ಮ ಹೋಗಿ ಆ ಶಕ್ತಿ ಒಳಗಡೆ ಬೀಳಬೇಕು. ಬಿದ್ದರೆ ಏನಾಗುತ್ತೆ? ಇವಾಗಿರೋ ಕೋಲ್ಡೆಲ್ಲ ಹೋಗ್ಬಿಡುತ್ತೆ. ಕೃಷ್ಣ ಭಕ್ತಿದು ವಾಮ್ತ್ ಬರುತ್ತೆ. ಸೊ ನಮ್ಮ ಕೆಲಸ ಏನು? ಹೋಗಿ ಬೆಂಕಿನಲ್ಲಿ ಬೀಳಬೇಕು. ಸಿಂಪಲ್. ದೊಡ್ಡ ಜ್ಞಾನ ಎಲ್ಲ ಬೇಡ. ಎಷ್ಟು ಉಪನಿಷತ್ಸ್ ಓದಿದ್ರು ಸರಿ. ಅದು ಯು ಕ್ಯಾನ್ ರೀಡ್ ಎನಿ ನಂಬರ್ ಆಫ್ ಲಿಟ್ರೇಚರ್, ವೇದಿಕ್ ಲಿಟ್ರೇಚರ್ಸ್, ಆಲ್ ದೋಸ್ ಥಿಂಗ್ಸ್. ಚೈತನ್ಯ ಮಹಾಪ್ರಭು ಹ್ಯಾಸ್ ಮೇಡ್ ಇಟ್ ಎ ವೆರಿ ಸಿಂಪಲ್ ಪ್ರಾಸೆಸ್, ನಾಟ್ ಅ ಜ್ಞಾನಿಕ್ ಪ್ರಾಸೆಸ್. ವಾಟ್ ಈಸ್ ದಟ್? ಜಸ್ಟ್ ಸರೆಂಡರ್ ಟು ಹಿಸ್ ನಾಮ. ಅಷ್ಟೇ ಆ್ಯಕ್ಚುಲಿ. ಎಲ್ಲ ಆಲ್ ಜ್ಞಾನ ವಿಲ್ ಕಮ್ ಔಟ್. ಎಲ್ಲ ಆಟೋಮೆಟಿಕಲಿ ಜ್ಞಾನ ನಮ್ಮ ಹೃದಯದಿಂದ ಉತ್ಪಾದನೆ ಆಗುತ್ತೆ, ಜಾಗೃತಿ ಆಗುತ್ತೆ. ಸೊ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದು ಸಿಂಪಲ್ ಥಿಂಗ್. ನಮ್ಮ ಆತ್ಮ ಹೋಗಿ ಕೃಷ್ಣನ ಸಚ್ಚಿದಾನಂದ ಬೆಂಕಿನಲ್ಲಿ ಹೋಗಿ ಬಿದ್ದರೆ ನಾವು ಸಚ್ಚಿದಾನಂದ ಅನುಭವಿಸ್ತೀವಿ.
ಕೃಷ್ಣ ಇಷ್ಟು ದಯಾಲು ಅಂದರೆ ನೀನು ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗೋದು ಬೇಡ. ಡೋಂಟ್ ಗೋ ಆನ್ ಸರ್ಚಿಂಗ್ ವೇರ್ ಈಸ್ ದಿಸ್ ಸಮುದ್ರ ಆಫ್ ಸಚ್ಚಿದಾನಂದ, ಈ ಬೆಂಕಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗೋದೇನು ಬೇಕಾಗಿಲ್ಲ. ನಾನೇ ಬರ್ತೀನಿ ನಾಲ್ಗೆನಲ್ಲಿ, ತಗೊಂಡೋಗಿ ಒಳಗಡೆ ಹಾಕು. ಅಷ್ಟು ಕೃಪಾಲು ಕೃಷ್ಣ. ಬಟ್ ಅದು ನಾವು ಮಾಡಲ್ಲ, ಬರೀ ಹೇಳ್ತೀವಿ, ಒಳಗಡೆ ತಗೊಂಡೋಗಲ್ಲ. ಮಾಯಾಶಕ್ತಿ ಹಿಂಗೆ ನಮ್ಮ ಮನಸ್ಸು ಮಾಯಾಶಕ್ತಿ ಓಡಿಸ್ತಾ ಇರುತ್ತೆ. ಮಾಯಾಶಕ್ತಿ ಗೋಸ್ ಆನ್ ಟರ್ನಿಂಗ್ ಅವರ್ ಮೈಂಡ್, ಥಿಂಕಿಂಗ್. ಎಲ್ಲರೂ ದೊಡ್ಡ ಜ್ಞಾನಿಗಳು, ಏನು ಗೊತ್ತಿಲ್ಲದೆ ಇದ್ರು ದೊಡ್ಡ ಜ್ಞಾನಿಗಳು. ಎಲ್ಲ ಯೋಚನೆ ಮಾಡೋದು, ಯೋಚನೆ. ಈ ಯೋಚನೆ ಮಾಡೋದು ನಿಲ್ಲಿಸ್ಬಿಟ್ಟು ಭಗವಂತನ ಶಬ್ದವನ್ನು ಕೇಳಿಸಿ. ಎಲ್ಲ ಯೋಚನೆಗಿಂತ ಉತ್ತಮವಾದ ಯೋಚನೆ ಶಬ್ದನ ಯೋಚನೆ. ಹೌ ಮಚ್ seriously we send the holy name into our heart. If the mind is thinking, you cannot send the holy name into your heart. Tremendous difference it makes when every name you chant goes into your heart. Unbelievable. Our original ananda, our original knowledge, everything becomes, our spirit becomes pure. ಸೊ ಜಪ ಮಾಡೋಕ್ಕೆ ಶುರು ಮಾಡುವಾಗ, ಸಂಕೀರ್ತನ ಮಾಡುವಾಗ ಫಸ್ಟ್ ಎಫೆಕ್ಟ್ ಏನು? ಕೃಷ್ಣ ಬಂದ್ಬಿಟ್ಟು ಪರಮ ಪವಿತ್ರ, ನಮ್ಮ ಹೃದಯದಲ್ಲಿರೋ ಎಲ್ಲ ಅಪವಿತ್ರತ ಎಲ್ಲ ಹೋಗ್ಬಿಡುತ್ತೆ. ಈ ಪವಿತ್ರವಾದ ಬೆಂಕಿ ಶಕ್ತಿ ಆವೇಶ ನಾಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾವ ರೀತಿಯಲ್ಲಿ ಸೂರ್ಯ ನಿಮ್ಮ ರೂಮ್ ಒಳಗಡೆ ಬಂದುಬಿಟ್ರೆ ಸೂರ್ಯ ಕಿರಣಗಳು ಬರುತ್ತೆ, ಬಟ್ ಸೂರ್ಯ ಕಿರಣಗಳು ಏನು ವ್ಯತ್ಯಾಸ ಉಂಟಾ? ಇಲ್ಲ, ಕನೆಕ್ಟೆಡ್ ಇದೆ. ಅದೇ ಥರ ನಾವು ನಾಮ ಹೇಳುವಾಗ ಕೃಷ್ಣನ ನಾಮದಲ್ಲಿ ಆ ಕೃಷ್ಣನ ಸೂರ್ಯ, ಸಚ್ಚಿದಾನಂದ ಸೂರ್ಯ, ಸಚ್ಚಿದಾನಂದ ಸೂರ್ಯಂದ್ಯ ಸಚ್ಚಿದಾನಂದ ಸೂರ್ಯ ಕಿರಣಗಳು ಬರ್ತಾ ಇರುತ್ತೆ. ಹೆಂಗೆ ಸೂರ್ಯ ಕೆಳಗಡೆ ಹೋಗಿ ನಿಂತರೆ ಯಾವ ರೀತಿಯಲ್ಲಿ ನಮಗೆ ಟೆಂಪರೇಚರ್ ಬಿಸಿ ಆಗುತ್ತೆ, ಅದೇ ಥರ ಕೃಷ್ಣನ ನಾಮವನ್ನು ನಾವು ಎಷ್ಟು ನಮ್ಮ ಹೃದಯ ಮುಟ್ಟಿಸ್ಬೋದೋ ಅಷ್ಟು ನಮಗೆ ನಮ್ಮ ಕಂಪ್ಲೀಟ್ ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ. ಹೌ ಮಚ್ ವಿ ಕಾಂಟ್ಯಾಕ್ಟ್ ಕೃಷ್ಣ, ಹೌ ಲಾಂಗ್ ವಿ ಕಾಂಟ್ಯಾಕ್ಟ್ ಕೃಷ್ಣ, our heart gets purified and the real taste of Krishna Nama will come. As I said, everything of Krishna is all attractive, but today we are not feeling that all attraction. Just like if you have a rubber gloves on your hand, put it on the hot plate, you will not feel the heat, though you are very close. Similarly, Krishna is very close. Hare Krishna 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 Hare Hare, Hare Rama 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 Hare Hare. But our heart is not jumping with joy of Satchidananda. Why? Rubber gloves. But he is there. First you should, Guru has told, don't worry. With the rubber gloves, go on, don't take your hand out of the heater. What happens? Slowly the rubber gets heated. The rubber will melt. When the rubber melts, slowly your hand will start feeling the heat. Finally, when the complete rubber melts, you will feel full heat of the heater. So who is melting the rubber gloves? Heater only is melting. That is Chetodarpana Marjana.
ಭಗವಂತನ ನಾಮ ನಾವು ಜಪ ಮಾಡುವಾಗ ಇವಾಗ ನನಗೆ ಪ್ರೀತಿ ಬರ್ತಾ ಇಲ್ಲ, ಅಟ್ರಾಕ್ಷನ್ ಬರ್ತಾ ಇಲ್ಲ, ಡೋಂಟ್ ವರಿ, ಬೇರೆ ಏನೋ ಆಗ್ತಾ ಇದೆ ಅಲ್ಲಿ, ರಬ್ಬರ್ ಮೆಲ್ಟ್ ಆಗ್ತಾ ಇದೆ. ಬಿಡದೆ ಹೋಗ್ರಿ 16 ಮಾಲಾಸ್ ಡೈಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಗ್ರ್ಯಾಜುಲಿ ಇಟ್ ಹ್ಯಾಸ್ ಟು ಮೆಲ್ಟ್. ಸರ್ವಶಕ್ತಿಯನ್ನು ಏನೋ ಆಗ್ತಾ ಇದೆ, ಇವಾಗ ನನಗೆ ಅನುಭವಿಸ್ತಾ ಇಲ್ಲ ಅಷ್ಟೇ. ಬಟ್ ಶಾಸ್ತ್ರ ಹೇಳಿದ್ದಾರೆ, ಪ್ರಭುಪಾದ ಹೇಳಿದ್ದಾರೆ, ಚೇತೋದರ್ಪಣ ಮಾರ್ಜನ ಮಾಡ್ತಾ ಹೋಗು. ಈ ರಬ್ಬರ್ ಅಂತ ಹೇಳಿದ್ದು ಅವಿದ್ಯ, ಮಾಯಶಕ್ತಿ. We have to take advantage of this truth that Krishna is there. That knowledge itself will become so, the devotee will become so happy. Oh my God, the Supreme Personality Godhead is available, simply I have to move my tongue. Okay, my consciousness is not pure for me to jump with joy, dance with joy on chanting His holy name. But I know that one day I will dance with joy when my heart is cleansed by the power of Hare Krishna 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 Hare Hare, Hare Rama 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 Hare Hare. All jnana, all vairagya, all bhakti will flow. Jnana Shakti, Vairagya Shakti, Bhakti Shakti will flow into our heart. So that is the essence of Chaitanya Mahaprabhu's teachings, to associate with the holy name in different ways. And the scriptures have also said that the Kali Yuga Dharma is Nama Sankirtan.